ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬ್ಲ್ಯಾಕ್ ಬಾಸ್ ಸಂಡೆಯ ಶುಭಾಶಯಗಳು. ಡಿ ಬಾಸ್ ಜನತಾ ಪಾರ್ಟಿ ಅತಿ ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಹಾಗೆ ಯೂಟ್ಯೂಬಲ್ಲೂ ಅಷ್ಟೇ ಡಿ ಬಾಸ್ ಜನತಾ ಪಾರ್ಟಿ ಅನ್ನೋದು ಒಂದು ಟ್ರೆಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ನೀವು ಫಾಲೋ ಮಾಡಿ. ಏಕೆಂದರೆ ನಾನು ಕೆಲವರು ವಿಚಾರಗಳನ್ನ ಇದು ವೈಯಕ್ತಿಕವಾಗಿ ತಗೊಳ್ಳೇಬೇಕು. ಇಂದಿನ ದಿನಗಳಲ್ಲಿ ನಾವು ನೋಡ್ತಾ ಇರೋ ಮಟ್ಟಿಗೆ ಅಂದರೆ ಬರ್ತಾ ಲೀಗಲ್ ಆ್ಯಕ್ಟಿವಿಟೀಸ್ಗಳೆಲ್ಲ ಜಾಸ್ತಿ ಆಗ್ತವೆ. ಅದನ್ನು ನಾನು ತುಂಬ ಅಬ್ಸರ್ವ್ ಮಾಡ್ಕೊಂಡೇ ಬರ್ತಾಯಿದ್ದೀನಿ. ಕೆಲವರು ಏನಂದರೆ ಐಫೈ ಜೀವನ ಮಾಡೋ ಹೆಣ್ಮಕ್ಳುಗಳು ನೀವೇನು ಮಾಡ್ತಾಯಿದ್ದೀರಾ ಅಂದರೆ ಡ್ರಿಂಕ್ಸ್ಗಳು ಮಾಡಿಕೊಂಡು ಯೂಟ್ಯೂಬ್ಗಳಲ್ಲಿ ಹುಡುಗರು ಐ ಡಿ ಹಾಕ್ಕೊಂಡು ಬಂದು ಫೇಕ್ ಆಗಿ ಕಮೆಂಟ್ಗಳು ಹಾಕ್ತಾಯಿದ್ದೀರಾ. ಅದು ನಂಗೆ ಗೊತ್ತಿರೋ ವಿಚಾರನೇ. ಇದು ಬೆಂಗಳೂರು ಫುಲ್ಲು ಟ್ರೆಂಡಿಂಗಲ್ಲೆಲ್ಲ ನೋಡ್ಬಿಟ್ಟಿದ್ದೀನಿ. ಎಮ್ ಜಿ ರೋಡು, ಬ್ರಿಗೇಡ್ ರೋಡು, ಬಾರು ಎಲ್ಲೋದ್ರೂ ನೀವು ಹೆಣ್ಮಕ್ಳೇ ಸ್ಟ್ರಾಂಗು ಅಂತೀರ. ನೀವು ಇದರಲ್ಲೂ ಸ್ಟ್ರಾಂಗೆ ಅಂತಲೇ ನನಗೆ ಚೆನ್ನಾಗಿ ಗೊತ್ತು. ಬಂದು ಅಲ್ಲಿ ಬ್ಯಾಡ್ ಕಮೆಂಟ್ ಹಾಕೋದು, ತಿರ್ಗಾ ಬೇರೆ ಒಂದು ಇದು ಮಾತಾಡೋದು, ನನ್ನ ಬಗ್ಗೆ ಏನೋ ನೆಗೆಟಿವ್ ಆಗಿ ಮಾತಾಡೋದು, ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಏನೇನೋ ಕಾಂಟ್ರವರ್ಸಿ ಮಾಡೋದು, ಮಗನೂ ಅಲ್ಲ ನಾವು. ಇನ್ನೊಂದು ಏನಂತ ಹೇಳಿದ್ದೀರಾ ಅಂದರೆ, ನಿಮ್ಮದೇ ಈಗ ಹೆಣ್ಮಕ್ಳದ್ದೇ ನಿಮ್ಮದೇ ಸರ್ಕಾರ, ನೀವು ಆಡಿದ್ದೇ ಆಟ ಆಡ್ಬೋದು ಅಂದರೆ ನಿಮ್ಮ ವೈಯಕ್ತಿಕವಾಗಿ ನಾನು ಮಾತಾಡ್ತಿರ್ಲಿಲ್ಲ. ಬಟ್ಟು ಯಾಕೆಂದರೆ ಯಾವುದೋ ಒಂದು ನನ್ನ ಇನ್ಸ್ಟಾಗ್ರಾಮ್ ಲೈವ್ ಮಾಡಬೇಕಾದ್ರೆ ನಿಮ್ಮ ವಿಡಿಯೋ ನನಗೆ ನೀವು ಆಡಿಟ್ ಮಾಡಿ ಹಾಕಿದ್ದೀರಲ್ಲ, ಇದ್ರ ಮೇಲೆ ಹೇಳ್ತಾಯಿದ್ದೀನಿ. ಐಫೈ ಜೀವನ ಮಾಡೋರು ನೀವು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಯಾವ ಥರ ಹೆಂಗೆ ಏನು ಟೈಮಲ್ಲಿ ಗೋಸುಂಬೆ ಥರ ಬಣ್ಣ ಬದಲಾಯಿಸ್ತೀರ ಅಂತ ಗೊತ್ತು. ನೀವು ಕಂಟೆಂಟರ್ಗೋಸ್ಕರ ನಮ್ಮಂಥ ಯೂತ್ಸ್ಗಳನ್ನ ಯೂಸ್ ಮಾಡ್ಕೊತೀರ ಅಂತ ಗೊತ್ತು. ಯೂಟ್ಯೂಬಲ್ಲಿ ಯೂಸ್ ಬರಬೇಕು, ಇನ್ಸ್ಟಾಗ್ರಾಮಲ್ಲಿ ಯೂಸ್ ಬರಬೇಕು. ಅದಕ್ಕೆ ಇವ್ರನ್ನ ಯೂಸ್ ಮಾಡ್ಕೊಳ್ಳೇಬೇಕು ಅಂತ ನೀವು ವೈಫೈ ಜೀವನ ಮಾಡೋ ಹೆಣ್ಮಕ್ಳು ನೀವು ಇದೇನೇ ಮಾಡೋದು. ನೀವು ಲೈಫಲ್ಲಿ ನಮ್ಮನ್ನು ಬಕೆಟ್ ಹಿಡ್ದಿದ್ದೀರಾ ಅಂತ ಹೇಳ್ತಾ ಇದ್ದೀರಲ್ಲ, ನಮ್ಮ ಬಕೆಟ್ ಹಿಡಿಯೋ ಕೆಲಸ ಮಾಡಿಲ್ಲ. 25 ವರ್ಷ ಕಟ್ಟಿರೋ ಸ್ವಂತ ಬ್ರ್ಯಾಂಡ್ ಇದು ಓಲಾ ಆ್ಯಂಡ್ ಊಬರ್. ಈ ಬ್ರ್ಯಾಂಡ್ ಏನು ಅಂತ ನಮಗೆ ಗೊತ್ತು. ಯೂಟ್ಯೂಬ್ ಅನ್ನೋದು ನನ್ನ ಮನೋರಂಜನೆಗೋಸ್ಕರ ಬರ್ತಾ ಇರೋದು. ಡಿ ಬಾಸ್ ಅಭಿಮಾನಿ ನಾವು, ಯಾವುದಕ್ಕೂ ಎದುರ ಮಾತೇ ಇಲ್ಲ. ಯೂಟ್ಯೂಬಲ್ಲೂ ಅಷ್ಟೇ ಡಿ ಬಾಸ್ಗೋಸ್ಕರ ನನ್ನವೇ ಚಾನಲ್ಗಳವೆ. ನಿಮ್ಮಂಗೆ ನಾನು ₹1 ವೈಟಿಲಿ ₹1 ತಾಳ ಮಗನೇ ಇಲ್ಲ. ನಾನು ಡಿ ಬಾಸ್ಗೋಸ್ಕರ ನನ್ನವೇ ಚಾನಲ್ ಮಾಡಿದ್ದೀನಿ. ರಾಹುಲ್ ಬ್ರದರ್ ಲೈವಿಗೆ ಬರ್ತೀರಾ, ಆ ವ್ಯಕ್ತಿಗೆ ಏನಾರ ಪ್ರಾಬ್ಲಮ್ ಆದರೆ ಆ ವ್ಯಕ್ತಿ ಬಂದು ಅಲ್ಲಿ ಮಾತಾಡಿಸ್ತಾರೆ. ವೈಟಿ ಮಗ ಅಂತ ಅವ್ರ ಬಗ್ಗೆ ಹೋಗ್ತೀರಾ, ಅಲ್ಲೇನೋ ಕಾಂಟ್ರವರ್ಸಿ ಮಾಡ್ತೀರಾ. ಅವರು ನೇರವಾಗಿ ಬೈತಾರೆ. ಯಾಕಂದರೆ ಯಾಕಂದರೆ ಸಹೋದರಿ ಅಂತಲೇ ನೋಡ್ತಾ ಇರ್ತಾರೆ. ಆದರೆ ನೀವು ಅಲ್ಲೇನಂತ ಮಾಡಿರ್ತೀರ ಅಂದರೆ ದೊಡ್ಡ ಕಾಂಟ್ರವರ್ಸಿನೇ ಮಡಗಿರ್ತೀರ. ಅದು ನನಗೆ ಗೊತ್ತಿರೋ ವಿಚಾರನೇ. ಅವರು ಬಂದು ಅಲ್ಲಿ ಆ ವ್ಯಕ್ತಿ ಕೇಳ್ತಾರೆ ಅನ್ನೋದ್ರಲ್ಲಿ ಅವ್ರಿಗೊಂದು ಬೆಲೆ ಕೊಡಬೇಕು. ಈಗ ಯಾರ್ದೋ ಒಬ್ಬರು ಬೈದಿರ್ತಾರೆ, ಸಂಬಂಧಪಟ್ಟಿರೋದು ವ್ಯಕ್ತಿ ಇನ್ನೊಬ್ಬರು ಹೆಣ್ಮಕ್ಳು ಬಂದು ಬೈತಾವ್ರೆ ಅಂದರೆ ಅಲ್ಲಿ ವ್ಯಕ್ತಿ ಬಂದು ಕೇಳಿದ್ರೆ ಅಮ್ಮನ್ನೋ ಅಕ್ಕನ್ನೋ ಅಂತ ಯಾರನ್ನೂ ಅಂದಿರಲ್ಲ. ಆ ವ್ಯಕ್ತಿ ಏನಾರ ಮಾಡಿದರೆ ಮಾತ್ರ ಇನ್ನೊಬ್ಬ ವ್ಯಕ್ತಿ ಟಾರ್ಗೆಟ್ ಮಾಡಿ ಬೈಯೋಕ್ಕೆ ಸಾಧ್ಯ. ನನಗೇನೆ ಯಾಕಂದರೆ ಒಂದು ಇನ್ಸ್ಟಾಗ್ರಾಮಲ್ಲಿ ಕೆಲವು ಫೇಕ್ ಫಾಲೋ ಪೇಜಲ್ಲಿ ನನಗೆ ಬಂದು ತಲೆನೇ ಕೆಡಿಸ್ಕೊಳ್ಳಿಲ್ಲ. ನಾನು ನೇರವಾಗಿ ನೇರವಾಗಿ ಹೊಡಿತೀನಿ. ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಲೈವಲ್ಲಿ ಯಾರು ಬರ್ತೀರಾ ಆ ವ್ಯಕ್ತಿ ಯಾರು ನಾನು ನೇರವಾಗಿ ಹೇಳ್ತೀನಿ. ಅಲ್ಲಿ ನಂದು ಯೂಟ್ಯೂಬು ಇದೆ, ಇನ್ಸ್ಟಾಗ್ರಾಮು ಇದೆ, ಫೇಸ್ಬುಕ್ ಇದೆ. ಅತಿ ಹೆಚ್ಚು ನಾನು ಲೈವ್ ಯಾವುದಕ್ಕೂ ಮಾಡ್ತಾಯಿಲ್ಲ, ಬಟ್ ಸಪೋರ್ಟಿಂಗ್ ಮಾಡ್ತಾಯಿದ್ದೀನಿ. ಒಂದು ವಿಚಾರವಾಗಿ ಅಂದರೆ ನಾನು ಬೆಳೆಯೋಕ್ಕಿಂತ ನನ್ನವ್ರನ್ನ ಬೆಳೆಸೋದು ಅದು ನನ್ನ ಗುಣ. ತಾನು ಬೆಳೆದು ತನ್ನವ್ರನ್ನ ಬೆಳೆಸೋದು ನನ್ನ ಗುಣ. ಅದು ಎಲ್ಲ ಯಾವುದೇ ಚಾನಲ್ಗೆ ಹೋದ್ರೂ ನಾನು ಸಪೋರ್ಟ್ ಮಾಡ್ತೀನಿ. ಬಟ್ ಯಾರು ನೆಗೆಟಿವ್ ಕಾಮೆಂಟ್ ಹಾಕ್ತೀರಾ, ನಾನು ಯಾಕಂದರೆ ಇದ್ರಲ್ಲ ಬಾಯಿ ಮಾತು ಹೇಳಲ್ಲ,
ಕಾನೂನು ರೀತಿ ತೋರಿಸ್ತೀನಿ. ಈಗ ಅಲ್ಲೇ ಹೆಚ್ಚು ಕಮ್ಮಿ 12 ಚಾನಲ್ಗೆ ಅಲ್ಲೇ ಕಾಫಿ ರೇಟ್ ಬಂದಾಯಿತು. ನೆಗೆಟಿವ್ ಕಾಮೆಂಟ್ ಹಾಕಿದ್ದವ್ರು ನೋಡ್ದಲ್ಲೇ ಇದು ಮಾಡೋದಾಗಲಿ, ಅವ್ರಿಗೋಸ್ಕರ ಕಂಟೆಂಟ್ಸ್ಗಳು ಕೊಡೋದ ಅದನ್ನು ಅಬ್ಸರ್ವ್ ಮಾಡಿಕೊಂಡು ನಮ್ಗೆ ಲೈಕ್ಸು ಕಮೆಂಟು ಅಂತ ಬರ್ತವೆ ಅಂದ್ರಲ್ಲ. ಯೂಟ್ಯೂಬಲ್ಲಿ ಆಲ್ರೆಡಿ 12 ಹಿಂದಿ ಚಾನಲ್ಗಲ್ಲೇ ಕಾಫಿ ರೇಟ್ ಬಂದಾಯಿತು. ಮತ್ತು ಶ್ರೀಲಂಕಾ ಅನ್ನೋದು ಒಂದು ಚಾನಲ್ಗೆ ಕಾಫಿ ರೇಟ್ ಬರೋದು ಚಾನ್ಸ್ ಇದೆ. ಸುಮಾರು ಚಾನಲ್ಗಳಿಗೂ ಕಾಪಿ ರೇಟ್ ಬರ್ತವೆ ಹಿಂದಿ ಚಾನಲ್ಗಳಿಗೆ. ಕನ್ನಡ ಚಾನಲ್ಗೆ ಯಾಕತ್ತೆ ಹೆಚ್ಚಿಗೆ ಕಾಪಿ ರೇಟ್ಗಳು ಬರ್ತಾಯಿಲ್ಲ ಅಂದರೆ ಅದನ್ನು ಕಂಟ್ರೋಲ್ ಮಾಡ್ತಾ ಬರ್ತಾಯಿದೆ. ಯಾಕಂದರೆ ಮ್ಯೂಸಿಕಲ್ಲಿಲ್ಲ, ಒಂದು ವೈಯಕ್ತಿಕವಾದ ವಿಡಿಯೋಗಳು, ಒಂದು ಶಾರ್ಟ್ಸ್ಗಳಲ್ಲಿ ಯಾವ್ದಾರ ಹಾಕೊಳ್ರಿ, ಮ್ಯೂಸಿಕಲ್ಲಿ ಯಾವ್ದಾರ ಒಂದು ಅದು ತಿಳಿದ ಮಟ್ಟಿಗೆ ಪಟ್ಟಿದ್ದು ಸರಿನಾ. ಯಾಕಂದರೆ ಕೆಲವ್ರ ಹತ್ರ ನಾನು ಮಾತ್ರ ಕೇಳಿದ್ದೀನಿ, ಐಫೈ ಜೀವನ ಮಾಡಿಕೊಂಡು ಎಲ್ಲೋ ಹೋಗ್ಬಿಟ್ಟು ಯಾರನ್ನೋ ಯಾಕಂದರೆ ಮನೇಲಿ ತಾಯಿ ಕಷ್ಟದಲ್ಲಿರ್ತಾರೆ. ಈಗ ನಮ್ಮನೆ ಇದೆ ಎಕ್ಸಾಂಪಲ್ ನೋಡ್ಕೊಳ್ಳೋಣ. ಮನೇಲಿರೋ ತಾಯಿ ಕಷ್ಟದಲ್ಲಿರ್ತಾರೆ, ಎಲ್ಲೋ ಹೋಗ್ಬಿಟ್ಟು ದೂರದಲ್ಲಿರೋ ದೊಡ್ಡಮ್ಮನ್ನ ಯೋಗಕ್ಷೇಮ ನೋಡಿಕೊಂಡು ಅವ್ರಿಗೆ ಹಣ್ಣು ಹಂಪಲು ಹಾಸ್ಪಿಟಲ್ನ ನೋಡಿಕೊಂಡು ಅವ್ರನ್ನ ವಿಚಾರಿಸ್ಕೊಂಡು ಬರ್ತಾರೆ ಅಂದರೆ ಅವಲ್ಲೇ ಅನ್ಕೋಬೇಕು ಮನೆಯಲ್ಲಿರೋ ಮಗಳು ನಮ್ಮ ಮನೆ ಮಗಳಲ್ಲ ಅಂತ. ಇಲ್ಲಿ ತಾಯಿ ಕಷ್ಟಪಡ್ತಾ ಇರ್ತಾರೆ, ಅಲ್ಲಿ ಹಿಂಗೆ ಏನಾಗಿದೆ ಅಂದರೆ ಐಫೈ ಜೀವನದಲ್ಲಿ ಮನೆಯಲ್ಲಿರೋ ತಂದೆ ತಾಯಿಗಳು ನೋಡಲ್ಲ, ಹೊರ್ಗಡೆ ಅವನ ಅಕ್ಕನ ಶೋಕಿ ಮಾಡ್ಬೇಕು ಅನ್ನೋ ಥರನೇ ಮಾತಾಡ್ತಾರೆ ಅವರು. ಯಾಕಂದರೆ ಇದರಲ್ಲಿ ಬ್ಯಾಡ್ ವರ್ಡು ಬಳಸ್ಬಾರ್ದು, ಕ್ಷಮೆ ಇರಲಿ ಸಹೋದರರಿಗೆ ಆ ಲೆಕ್ಕಾಚಾರ ಅಂತ ಒಂದು ಟ್ರೆಂಡಿಂಗಲ್ಲಿ ನಾನು ಹೇಳಕ್ಕೆ ಬಂದೆ. ಈ ಥರನೇ ಮಾಡ್ತಾವ್ರೆ ಲೈಫ್ದೇ. ನಿನ್ನ ಮಾರಲ್ ಎಜುಕೇಷನ್ನು ನೀನು ಬದುಕಬೇಕಾ, ನೀನು ಇದ್ಬೇಕಾ, ಅದು ನೀನು ಒಂದು ಕಾನ್ಸಂಟ್ರೇಟಿವ್ ಆಗಿ ನಿರ್ಧಾರ ಮಾಡ್ಕೊಂಡು ಹೋಗಬೇಕು. ಐಫೈ ಜೀವನ ಮಾಡೋರ್ದು ಅಪ್ಪ ಅಮ್ಮ ಜಾಸ್ತಿ ಸಂಪಾದನೆ ಮಾಡಿರ್ತಾರೆ, ಬಿಟ್ಟಿರ್ತಾರೆ, ಅವ್ರದ್ದು ಒಂದು ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿರ್ತದೆ. ಮಧ್ಯಮ ವರ್ಗದ ಕುಟುಂಬದವರು ತಾನು ದುಡ್ದು ತನ್ನ ತಂದೆ ತಾಯಿಗಳನ್ನ ಸಾಕ್ಕೊಂಡು ತಾನು ಇರೋ ಹೆಣ್ಮಕ್ಳಿಗಂತೂ ಇಲ್ಲಿಂದಲೇ ಸೆಲ್ಯೂಟ್ ಅಮ್ಮ. ಐಫೈ ಜೀವನ ಮಾಡಿಕೊಂಡು ನಿಮ್ಮ ತಿರ್ಕೆ ಶೋಕಿಗಳನ್ನ ತೋರಿಸ್ಕೊಂಡು ಎಲ್ಲೋ ಇಟ್ಕೊಂಡು ನಮ್ಮ ಬಗ್ಗೆ ಬ್ಯಾಡ್ ಕಮೆಂಟ್ಗಳು ಮತ್ತು ನಮ್ಮ ಹತ್ರ ಬಂದು ನೇರವಾಗಿ ಮಾತಾಡೋಕ್ಕಾಗ್ದಲ್ಲೇ ಇನ್ನೊಬ್ರು ಚಾನಲು ಮತ್ತು ಇನ್ನೊಬ್ರುಗಳಿಗೆ ಫೋನ್ ಮಾಡಿಕೊಂಡು ನಮ್ಮ ಬಗ್ಗೆ ಹೇಳ್ಕೊಂಡು ಫೇಕ್ ಐಡಿಗಳು ಮಾಡೋರೆ, ಅದು ಮಾಡೋರೆ, ಇದು ಮಾಡೋರೆ ಅಂತ ಹೇಳ್ಕೊಂಡು ತಿರ್ಕೊಂಡು ಅವೆಲ್ಲ ನಮ್ಮ ಹತ್ರ ನಡೆಯಲ್ಲ ಗುರು. ಫೇಕ್ ಐಡಿ ಮಾಡೋ ಜೈಮಾನನೇ ಅಲ್ಲ. ಅರ್ಜುನ್ ಡಿ ಬಾಸ್ ಬ್ರ್ಯಾಂಡ್ ನಮ್ಮ ಬಾಸ್ ಸಿಗೋ ನಾವು ಹಾಗೆ ಇದ್ರೆ ನೆಮ್ಮದಿಯಾಗಿರ್ಬೇಕು. ಇಷ್ಟೇ ನಾವು ಹೇಳೋಕ್ಕಾಗೋದು. ಬಟ್ ನ್ಯೂಸೆನ್ಸ್ಗಳು ಯಾರ್ಯಾರು ಮಾಡ್ಕೊಂಡು ಬರ್ತಾಯಿದ್ದೀರಾ ಅವ್ರಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ನನ್ನದ ವೈಯಕ್ತಿಕ ಇದು ಬೇರೆಯವ್ರ ಇದಕ್ಕೆ ನಾನು ಟ್ಯಾಗ್ ಮಾಡೋಕ್ತಾಯಿಲ್ಲ. ನನ್ನ ವೈಯಕ್ತಿಕವಾದ ಯೂಟ್ಯೂಬ್ ಚಾನಲ್ ಇದೆ, ನನ್ನದ ಯೂಟ್ಯೂಬ್ ಚಾನಲ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ವೈಫೈಯಲ್ಲಿರೋರು ಯಾರೇ ಆಗಿರಲಿ, ನಿಮ್ಮ ಗಂಚಲಿ ಏನಿದ್ರು ನಿಮ್ಮದು ವೈಟಿಯಿಂದ ಹೊರಗಡೆ ಇಟ್ಕೊಳ್ರಿ. ವೈಟಿಲಿ ಐಫೈ ಗಂಚಲಿ ನನ್ನ ಹತ್ರ ನಡೆಯಲ್ಲ. ಯೂಟ್ಯೂಬ್ ರೂಲರು ನಾನೇ, ರಾಹುಲ್ ಬ್ರೋ. ನೆಕ್ಸ್ಟು ಯೂಟ್ಯೂಬ್ ರೂಲರು ನಾನೇ. ಕನ್ಸ್ಟಿಟ್ಯೂನ್ಸಿಯಾಗಿ ಹೇಳ್ತಾ ಇದ್ದೀನಿ, ಬ್ಯಾಡ್ ಕಮೆಂಟು ಯಾವುದೇ ಹೆಣ್ಮಕ್ಳಾಗಲಿ ಯಾರೇ ಗಂಡು ಮಕ್ಕಳಾಗಲಿ ನೀವಾಕಿ ಕಾಫಿ ರೇಟ್ ಕೊಡಿಸೋ ಜವಾಬ್ದಾರಿ ನಮ್ಮದು. ಇಷ್ಟೇ ಹೇಳೋದು. ಸುಮ್ಮನೆ ಹೇಳಿ ಕೇಳಿ ಯೂಟ್ಯೂಬ್ ಮಾಡಿಲ್ಲ. ಕ್ರಿಯೇಟಿವ್ ಕನ್ನಡಿಗ ಅಂತ ಇದೆ ಆಲ್ರೆಡಿ ಚಾನಲ್ಲು, ಮೈಸೂರಲ್ಲಿ ನಮ್ಮ ಬ್ರದರ್ ನಡೆಸ್ಕೊಂಡು ಹೋಗ್ತವ್ರೆ, ಸಾಗರ್ ಅಂತ. ಮತ್ತು ಮೈಸೂರು ಮ್ಯಾಂಗೋ ಅಂತಲೂ ಇದೆ. ಇಲ್ಲಿ ಯಾರು ನಾವೇನಿಲ್ಲ, ಜಸ್ಟ್ ಒಂದು ಫೋಟೋಗಳ್ನ ಹಾಕಿದ್ರೆ ಇದು ಮಾಡ್ಬೋದು. ನನ್ನಲ್ಲಿ ಯಾವುದು ಇದು ಒಂದು ಹೆಣ್ಮಕ್ಳಿಗೊಂದು ಗೌರವ ಕೊಡ್ತೀನಿ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿರೋದು. ಅದಕ್ಕೆ ನಾನು ಇಂಡೈರೆಕ್ಟಾಗೇ ಹೇಳ್ತಾ ಇದ್ದೀನಿ, ಐಫೈ ಜೀವನ ಮಾಡೋರ್ಗೆ ನಿಮ್ಮ ಕುರ್ತದಿಂದ ಹಿಡಿದು ತಿರ್ಕೆ ಶೋಕಿಗಳು ನಾವು ನೋಡ್ಬಿಟ್ಟಿದ್ದೀವಿ. ನಿಮ್ಮನ್ನು ನೋಡಿ ನಮ್ಮ ಬಡವ್ರ ಮನೆ ಹೆಣ್ಮಕ್ಳು ಕಲಿಬೇಕಾಗಿಲ್ಲ. ಅಪ್ಪ ಅಮ್ಮನ ಒಂದು ಅವ್ರಿಗೆ ಒಂದು ಸಂಪ್ರದಾಯ ಇರ್ತದೆ. ಇನ್ನೊಂದು ಏನೋ ಮಾತಾಡಿದ್ದೀರಾ, ಯಾರೋ ನಾಗಲಕ್ಷ್ಮಿ ಮೇಡಮ್ ಚೌಧರಿ ಬಗ್ಗೆ ಮಾತಾಡಿದ್ದೀರಾ. ಅದು ಏನು ಗೊತ್ತು ನಿಮಗೆ? ಮಹಿಳಾ ಆಯೋಗದಲ್ಲಿ ಅವರು ಯಾವ ಥರ ಅಂತ ನಾಗಲಕ್ಷ್ಮಿ ಮೇಡಮ್ಮು ಗೊತ್ತಿರೋ ವಿಚಾರ ಅದು.
ನಾಗಲಕ್ಷ್ಮಿ ಮೇಡಮ್ ಚೌಧರಿ ಬಗ್ಗೆ ಮಾತಾಡ್ತೀರಾ ಅಂದರೆ ಯಾವತ್ತೂ ಇಲ್ದಿದ್ದು ಕರುಣೆ ಉಕ್ಕಿ ಬಂದ್ಬಿಟ್ಟೈತೆ. ನಿಮ್ಮದೇ ಆದ ಟ್ರೋಲ್ಗಳು ಪೇಜ್ಗಳು, ನಿಮ್ಮದೇ ಆದ ಇದು ಮಹಿಳಾ ಆಯೋಗದಲ್ಲಿ ಒಂದೇ ಒಂದು ಕಂಪ್ಲೇಂಟ್, ಒಂದೇ ಒಂದು FIR ಆಯಿತು ಅಂದರೆ ಲೈಫ್ ಲಾಂಗು ನೀವು ನಿಮ್ಗೇನಾರ ಪ್ರಾಬ್ಲಮ್ ಆಯಿತು ಅಂದರೆ ಮಹಿಳಾ ಆಯೋಗ ಬರುತ್ತೆ. ನಿಮ್ಗೇನಾರ ದೌರ್ಜನ್ಯ ಆಯಿತು ಅಂದರೆ ಮಹಿಳಾ ಆಯೋಗ ಬರುತ್ತೆ. ನೀವು ಕುಡ್ದು ತೂರಾಡಿ ರೋಡಲ್ಲಿ ಬಿದ್ದು ಯಾರೋ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು, ಯಾರೋ ನಿಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು ಅಂದರೆ ಮಹಿಳೆ ಮೇಲೆ ಮಹಿಳಾ ಆಯೋಗ ಬರುತ್ತೆ. ಅದು ಯಾವ ವ್ಯಕ್ತಿ ಅಂತಲೂ ಗೊತ್ತು, ನಾಗಲಕ್ಷ್ಮಿ ಚೌಧರಿ ಮೇಡಮ್ ಬಗ್ಗೆ ಮಾತಾಡಿರೋದು ಅಂತಲೂ ಗೊತ್ತು. ಯಾಕಂದರೆ ಫೇಸ್ಬುಕ್ಕಲ್ಲೂ ಅಷ್ಟೇ ನಾನು ಖುದ್ದಾಗಿ ಅವರು ಇನ್ಸ್ಟಾ ಪೇಜ್ ಇದೆ, ಅವ್ರಿಗೆ ನಾನು ಖುದ್ದಾಗಿ ನಾನು ಯಾವುದೋ ಒಂದು ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ಗಳಿಗೆ ಹೋಗ್ತೀರಾ, ಅಲ್ಲಿ ಹೋಗಿ ಸಾಮಾಜಿಕವಾಗಿ ಮಾತಾಡ್ತೀರ ಅಲ್ವಾ, ಖುದ್ದಾಗಿ ನಾನು ಅವ್ರಿಗೆ ಮೇಲ್ ಮಾಡ್ತೀನಿ ನಾನು. ಯಾಕಂದರೆ ಆ ವ್ಯಕ್ತಿ ಏನು ಅಂತ ಗೊತ್ತು, ನಾಗಲಕ್ಷ್ಮಿ ಮೇಡಮು ಯಾವ ಥರ ಅಂತ ಗೊತ್ತು, ಅವ್ರೇನು ಅಂತಲೇ ಗೊತ್ತು. ಏನೋ ಬಹಿರಂಗವಾಗಿ ಏನೋ ಹೇಳ್ತಿದ್ರಲ್ಲ, ಅವರು ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಪರ್ಮಿಷನ್ ಕೊಟ್ಟವ್ರೆ, ಮೆಜೆಸ್ಟಿಕ್ಕಲ್ಲಿ ಅದೇ ನಡೀತೈತೆ, ಅದು ಇದು ಅಂತ. ಮೆಜೆಸ್ಟಿಕ್ಕು ನಾಗಲಕ್ಷ್ಮಿ ಮೇಡಮ್ಗೂ ಏನಮ್ಮ ಸಂಬಂಧ? ಅವರೇನೋ ಅವ್ರದ್ದಿದು ಅವ್ರ ಹೊಟ್ಟೆಪಾಡಿಗೆ ಏನೋ ಒಂದು ಮಾಡ್ಕೊಂಡು ಹೋಗ್ತಾರೆ. ಅವ್ರನ್ನ ಯಾವನು ಕೇಳೋ ರೈಟ್ಸು ಇಲ್ಲ, ಕೇಳೋದು ಇಲ್ಲ. ಸಮಾಜ ಇದೆ, ಪೊಲೀಸ್ ಇಲಾಖೆ ಇದೆ, ಕಾನೂನು ಇದೆ, ಅವ್ರು ಕೇಳ್ಕೊತಾರೆ. ನೀವು ರೂಲರಾಗಿ ಅದನ್ನು ಕೇಳೋದು ಏನು? ನಾಗಲಕ್ಷ್ಮಿ ಮೇಡಮ್ ಬಗ್ಗೆ ಮಾತಾಡೋದೇನು? ಅದು ಇದು ನಾನು ಯಾರು ಅಂತಲೂ ಗೊತ್ತು, ಅವ್ರು ಏನು ಅಂತಲೂ ಗೊತ್ತು. ಎಲ್ಲೋ ಹೋಗ್ಬಿಟ್ಟು ಯಾವುದೋ ಜಾಗದಲ್ಲಿ ಬಿಲ್ಡಪ್ಗಳು ಕೊಟ್ಕೊಂಡು ಎಲ್ಲ ಇದು ಮಾಡೋದಲ್ಲ. ನಾನು ಈಗ ಆ ಲೆಕ್ಕಾಚಾರದಲ್ಲಿ ನಾನು ಬಿಲ್ಡಪ್ ಕೊಡೋಕ್ಕೆ ಬಂದರೆ ನನ್ನದೇ ಆದ ಒಂದು ಪ್ಲೇಸ್ಗಳಿವೆ, ನನ್ನದೇ ಆದ ಜಾಗಗಳಿವೆ. TRPಗೋಸ್ಕರ ಅಲ್ಲ ಇರೋದಿದು, ಸ್ವಂತ ಬ್ರ್ಯಾಂಡ್ ಇದು. ಎಷ್ಟೋ ಜನಕ್ಕೆ ಅನ್ನ ಕೊಟ್ಟಿರೋ, ಎಷ್ಟೋ ಜನಗಳನ್ನ ಕಾಪಾಡಿರೋ, ಕೈ ಹಿಡ್ದಿರೋ ನನ್ನ ಬ್ರ್ಯಾಂಡ್, ಸ್ವಂತ ಬ್ರ್ಯಾಂಡ್ ಇದು. ಆಕಾಶಕ್ಕೆ ತಲೆಬಾಗಿ ಭೂಮಿಗೆ ಬೆವರು ತೂರಿಸಿ ಎಷ್ಟೋ ಜನ ಚಾಲಕರು ಇವತ್ತು ಡ್ಯೂಟಿ ಮಾಡಿ ಕಟ್ಟಿರೋ ಬ್ರ್ಯಾಂಡ್ ಇದು. ಈ ಬ್ರ್ಯಾಂಡ್ ಇರೋವರೆಗೂ ನಾವು ಯಾರಿಗೂ ಏನು ಸಲಾಮ್ ಹೊಡೆಯೋ ಸೀನೇ ಇಲ್ಲ. ನಮ್ಮ ಬಾಸು ಎಲ್ಲರೂ ಅಷ್ಟೇ, ಆದಷ್ಟು ಡಿ ಬಾಸ್ ಜನತಾ ಪಾರ್ಟಿ ಫಾಲೋ ಮಾಡಿ. ಪ್ರತಿಯೊಂದು ವಿಡಿಯೋ ಬರ್ತಾ ಇರುತ್ತೆ. ಒಂದು ಇನ್ನು ಮೇಲೆ OTT ಆಗಲಿ ಯಾವುದಾರ ಆಗಲಿ, ನಾನು ಏನಾರ ಬ್ಯಾಡ್ ಕಮೆಂಟ್ ಹಾಕೋದಾಗಲಿ, ಅಲ್ಲಿ ಏನಾರ ಒಂದು ಕಾಂಟ್ರವರ್ಸಿ ನೋಡ್ತಾ ಇದ್ರೆ ನೇರವಾಗಿ ಹೇಳ್ತೀನಿ, ಅದು ಅರ್ಜುನ್ ಡಿ ಬಾಸ್ ಯೂಟ್ಯೂಬ್ ಅಥಾರಿಟಿಯಿಂದ ಪರ್ಮಿಷನ್ನೇ ತಗೊಂಡಿರ್ತೀವಿ. ನಾವು ನೇರವಾಗೂ ಹೇಳ್ತೀವಿ, ಯಾವ ಮಾರಿದ್ರೆ ಅಲ್ಲೇ ಹೈಡ್ ಮಾಡಿಬಿಟ್ಟು ಅಲ್ಲೇ ಕಾಫಿ ರೇಟ್ ಕೊಟ್ಬಿಟ್ಟು ಶಿಸ್ತಾಗಿ ಬರ್ತಾ ಇರ್ತೀವಿ. ಹೈಡ್ ಮಾಡ್ತೀವಿ, ಅಲ್ಲೇ ಇದು ಇರುತ್ತೆ, ನಮಗೆ ರಿಪೋರ್ಟ್ ಮಾಡೋದಿರುತ್ತೆ. ಅಲ್ಲೇ ಅವರು ಚಾನಲಲ್ಲಿ ರಿಪೋರ್ಟ್ ಮಾಡೋದು ಬೇಡ, ನಾವು ಇಲ್ಲೇ ರಿಪೋರ್ಟ್ ಮಾಡ್ತೀವಿ ಯಾರೇನು ಅಂತ ಇದು ಮಾಡ್ತಾಯಿದ್ದೀವಿ. OTT ಇನ್ಯಾರ ಬಾಲ ಬಿಚ್ಚಬೇಕು ಐತೆ ಒಬ್ಬೊಬ್ರಿಗೂ. ಮಾರಿಯಪ್ಪ ಬರ್ತಾಯಿದ್ದೀನಿ ಚಿನ್ನ. ಸೂರ್ಯಂಗೆ ಯಾವತ್ತಿದ್ರೂ ಜಾಸ್ತಿ ಗ್ರಹಣ ಹಿಡಿಯಲ್ಲ.